ಮರೆಯದಿರಿ ಮಾನ್ಯ ಸಚಿವರೇ, ನಾವು ಕೂಡ ಶಿಕ್ಷಕರೇ. ಮರೆಯದಿರಿ ಮಾನ್ಯ ಸಚಿವರೇ, ನಾವು ಕೂಡ ಶಿಕ್ಷಕರೇ. ಮರೆಯದಿರಿ ಮಾನ್ಯ ಸಚಿವರೇ, ನಾವು ಕೂಡ ಶಿಕ್ಷಕರೇ. ಮರೆಯದಿರಿ ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ಕೂಡ ಶಿಕ್ಷಕರೇ. ಮರೆಯದಿರಿ ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ಕೂಡ ಶಿಕ್ಷಕರೇ. ಬೇಕೇ ಬೇಕು, ಡೈರೆಕ್ಟರೇಟ್ ಬೇಕು, ಬೇಕೇ ಬೇಕು, ಡೈರೆಕ್ಟರೇಟ್ ಬೇಕು, ಬೇಕೇ ಬೇಕು, ಡೈರೆಕ್ಟರೇಟ್ ಬೇಕು. ನಮಗೂ ಬೇಕು ಗ್ಯಾರಂಟಿ ಡೈರೆಕ್ಟರೇಟ್. माता की बोलो, भारत माता की we want, 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 we want. ಏನೇ ಬರಲಿ, ಏನೇ ಬರಲಿ, we want, we want, we want, we want, we want. ಏನೇ ಬರಲಿ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. We want, we want, we want. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. we want, we want. Ladies, please. ಮಾಧ್ಯಮ ಮಿತ್ರರೇ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಹೆಸರು ರವಿಚಂದ್ರ ಪಿ ಎನ್ ಅಂತೇಳಿ, ಕರ್ನಾಟಕ ರಾಜ್ಯ ವಸತಿ ಶಾಲೆಗಳ ನೌಕರ ಸಂಘದ ರಾಜ್ಯಾಧ್ಯಕ್ಷರು. ಬಿಟ್ಟಿದೆ ಬನ್ನಿ. ಬಂಧುಗಳೇ, ನಮ್ಮ ರಾಜ್ಯದಲ್ಲಿ 823 ವಸತಿ ಶಾಲೆಗಳು ಅಂದಾಜು ಕಾರ್ಯನಿರ್ವಹಿಸುತ್ತಿದ್ದಾವೆ. ಅವುಗಳಲ್ಲಿ ಸುಮಾರು 20,000 ಸಿಬ್ಬಂದಿಗಳಿದ್ದು ಅದರಲ್ಲಿ 6,800ರಷ್ಟು ನಾವು ಕಾಯಂ ನೌಕರಿದ್ದೇವೆ. ನಮ್ಮ ಕೈ ಸಂಘದ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಒಂದು ಪ್ರತಿಷ್ಠಿತವಾದಂಥ ಅಂಗಸಂಸ್ಥೆ. ಇದು ಸಹಕಾರ ನಿಬಂಧನೆಗಳ ಪ್ರಕಾರ, ನಿಬಂಧಕರ ಆಯ್ಕೆ ಪ್ರಕಾರ ಬಯಲ ಪ್ರಕಾರ ಆಗಿರೋದು. ಒಂದು ಸಂಸ್ಥೆ ನೌಕರಾಗ್ತವೆ ಹೊರತು ಸಂಘದ ನೌಕರಾಗ್ತವೆ ಹೊರತು ಸರ್ಕಾರಿ ನೌಕರ ಆಗಲ್ಲ. ಸರ್ಕಾರಿ ನೌಕರು ಸಿಗುವಂಥ ಯಾವುದೇ ಸೌಲಭ್ಯಗಳು ನಿಮಗೆ ಸಿಗ್ತಾ ಇಲ್ಲ. ಸ್ಯಾಲ್ರಿ ಇದೆ, ನಾನು ಅದನ್ನ ಇಲ್ಲ ಅಂತ ಹೇಳಲ್ಲ, ವೇತನ ಇದೆ, ಆದರೆ ಆ ವೇತನದಲ್ಲೂ ಸಹ ತಾರತಮ್ಯಗಳಾಗಿದೆ. ಸೊ ಏನು ಹಂಗಾಗಿ ಗಣ ಸರ್ಕಾರ ನಮ್ಮನ್ನು ಸಹ ಒಂದು ಸರ್ಕಾರಿ ನೌಕರರಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಇಡೀ ವಸತಿ ಶಾಲೆಗಳನ್ನು ನಿರ್ವಹಿಸಿರುವಂಥ ಕೈ ಸಂಸ್ಥೆಯನ್ನು ನಿರ್ದೇಶನ ಮಾಡಿ ನಮ್ಮನ್ನು ಸಹ ಸರ್ಕಾರಿ ನೌಕರಾಗಿ ಮಾಡಿ ಹಲವು ಸೌಲಭ್ಯಗಳನ್ನು ಕೊಡಬೇಕು ಅಂತ ಕೇಳ್ತಿದ್ವಿ. ನಮ್ಮ ಪ್ರಮುಖವಾದಂತಹ ಬೇಡಿಕೆ ಡೈರೆಕ್ಟ್ರೇಟ್, ನಮ್ಮ ಸ್ಕ್ರೈಬ್ಸನ್ನು ಡೈರೆಕ್ಟ್ರೇಟ್ ಮಾಡುವಂಥದ್ದು. ಅದ್ರ ನಂತರ DCRG ಅಂತ ಬರ್ತದೆ, ಡೆತ್ ಕಮ್ ರಿಟೈರ್ಮೆಂಟ್ ಬೆನಿಫಿಟ್ ಅಂತ. ಒಂದು ವೇಳೆ ಇವತ್ತು ನಾನು ಆಗಲಿ ಅಥವಾ ನಮ್ಮ ನೌಕರ ಬಂಧುಗಳು ಯಾರಾದರೂ ಮರಣ ಹೊಂದಿದರೆ ಅವ್ರಿಗೆ ಏನೂ ಸಿಗಲ್ಲ. ನಾವು ಕಳೆದ ವರ್ಷಗಳಲ್ಲಿ ನಿರಂತರ ಹೋರಾಟ ಮಾಡೋದ್ರಿಂದಾಗಿ 23ರಿಂದ 5 ಲಕ್ಷ ಒಂದು ಇಡಿಗಟ್ಟು ಸಿಗ್ತೇವೆ. ಅದನ್ನು 20 ಲಕ್ಷಕ್ಕೆ ಏರಿಸಿ ಅನ್ನೋದೊಂದು ಪ್ರಮುಖ ಬೇಡಿಕೆ. ಮತ್ತು 10% ಅಲವೆನ್ಸ್ ವಿಶೇಷವಾಗಿ ನಾವು ಹೆಚ್ಚು ಕೆಲಸ ಮಾಡ್ತೇವೆ. ಬೆಳಿಗ್ಗೆ ಇಂದ ರಾತ್ರಿವರೆಗೂ ನಮ್ಮ ನಿರಂತರ ದುಡಿಮೆಲ್ಲಿ ಇರ್ತೀವಿ. ಒಬ್ಬರಲ್ಲ ಒಬ್ಬರು ಕೆಲಸ ಮಾಡ್ತಾ ಇರ್ತಾರೆ. ಯಾವುದೇ ಮಾದರಿಯಲ್ಲಿ ಇದೇ ಮಾದರಿ ಇಟ್ಕೊಂಡು ಅವ್ರಿಗೆ 10% ಅಲವೆನ್ಸ್ ಇದೆ. ಹಾಗಾಗಿ ಆ ಒಂದು ಹೆಚ್ಚುವರಿ ಭತ್ಯೆಯನ್ನು ಕೊಡಬೇಕು ಅಂತ ಕೇಳ್ತಿದ್ದಾರೆ. ಮತ್ತು ವಸತಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ನೀವು ಉಳ್ಕೋಬೇಕು ಅನ್ನೋ ಒಂದು ಆದೇಶ ಇರೋದ್ರಿಂದ, ಯಾಕೆಂದರೆ ಬೇರೆ ಇಲಾಖೆಗಳಲ್ಲಿ ಉಳ್ಕೋಬೇಕು ಅಂತ ಏನಿಲ್ಲ, ಇದ್ರೆ ಎಚ್ಚರ ಇರುತ್ತೆ, ಇಲ್ಲ ಸರ್. ಹಾಗಾಗಿ ನಮಗೆ ನೀವೇ ಹೇಳಿರೋದ್ರಿಂದ DPR ಅಧಿನಿಯಮದ ಪ್ರಕಾರ ನಮ್ಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅಂದರೆ ಎಚ್ಚರಿಕೆಯಿಂದ ವಿನಾಯಿತಿಯಿಂದ ಕಡಿತದಿಂದ ವಿನಾಯಿತಿ ಕೊಡಬೇಕು ಅಂತ ಹೇಳ್ಕೊಳ್ತಾರೆ. ಆರೋಗ್ಯ ಸ್ಕೀಮ್ ಅಂತ ಒಂದು ಜ್ಯೋತಿ ಸಂಜೀವಿನಿ ಇದೆ. ಈಗ ಆಲ್ರೆಡಿ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಆರೋಗ್ಯ ಸಂಜೀವಿನಿ ಅಂತ ಆಗಿದೆ. ನಮ್ಮ ಜ್ಯೋತಿ ಸಂಜೀವಿನಿ ಯೋಜನೆ ಕಳೆದ ಬಾರಿ ಮಾನ್ಯ ಸಚಿವರು ಒಪ್ಪಿ ಸರ್ಕಾರಿ ಆದೇಶವನ್ನು ನಮ್ಮ ಸರ್ಕಾರದಲ್ಲಿ ಆಗಿತ್ತು, ಆದರೆ ಇಂಪ್ಲಿಮೆಂಟ್ ಆಗಿಲ್ಲ. ದಯಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಡಿ ಅಂತೇಳಿ ಈ ಪ್ರಮುಖ 4 ಬೇಡಿಕೆಗಳು ಸಹ ಈಡೇರಬೇಕು ಅಂದ್ಬಿಟ್ರೆ ನಿರ್ದೇಶನವಾದರೆ ಉತ್ತಮ. ಹಾಗೆ ಈ 5 ಬೇಡಿಕೆಗಳನ್ನು ನಮ್ಮ ಗಣ ಸರ್ಕಾರ ಕೇಳಬೇಕು. ಇದ್ರ ಬಗ್ಗೆ 13 ವರ್ಷದಿಂದ ನೊಂದಿದ್ದೇವೆ. ಕಳೆದ ವರ್ಷದಲ್ಲೂ ಸಭೆಯಾಗಿ ಹಾಗೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಈಗ ನಾವು ಸರ್ಕಾರಕ್ಕೆ ನೋಟಿಸ್ ಕೊಟ್ಟ ನಂತರ ಈಗ 26 ಮಾಡ್ತೇವೆ ಅಂತೇಳಿ ಏಪ್ರಿಲ್ 24ಕ್ಕೆ ನಾವು ನಮ್ಮ ಸಂಘದ ವತಿಯಿಂದ ನೋಟಿಸ್ ಕೊಡ್ತೇವೆ. ಆ ಕೊಟ್ಟ ಸಂದರ್ಭದಲ್ಲಿ ಸರ್ಕಾರ ನಮ್ಮ 19 ತಾರೀಕು ಮಾತುಕತೆಗೆ ಆಹ್ವಾನಿಸಿದ್ದು ಮಾನ್ಯ ಸಚಿವರು ನಮ್ಮನ್ನೆಲ್ಲ ಬೇಡಿಕೆಲ್ಲ ಸಹಾನುಭೂತಿಯಿಂದ ಆಲಿಸಿದರು. ಆದರೆ ಸರ್ಕಾರಿ ಆದೇಶಗಳನ್ನು ಮಾಡಿಕೊಡಿ ಸರ್ ಅಂತ ಅವ್ರನ್ನ ಭೇಟಿ ಮಾಡಿ ಕೇಳಿದಾಗ, ಮಾನ್ಯ ಅಧಿಕಾರಿಗಳನ್ನ ಕೇಳಿದಾಗ ಅಷ್ಟು ಬೇಗ ಆಗಲ್ಲ ಅಂದರು. ಆದರೆ ಹಾಗಾಗಿ ಆದಷ್ಟು ಬೇಗ ಅವ್ರ ಕೈಲಿ ಆಗುವಂಥದ್ದು ಏನಿದೆ ಜ್ಯೋತಿ ಸಂಜೀವಿನಿ, HRA, DCRG ಈ 3 ಕಡೆ ಕೂಡಲೇ ಆದೇಶವನ್ನು ಮಾಡಿಕೊಂಡ್ರೆ ಡೈರೆಕ್ಟ್ ಮತ್ತು 10% ಅಲಯನ್ಸಸ್ಗೆ ಒಂದು ಮಾನ್ಯ ಮುಖ್ಯಮಂತ್ರಿಗಳ ಸಭೆಯನ್ನು ಮಾಡಿಸುವಂಥದ್ದು ಅಥವಾ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯ ಸಮಿತಿಯನ್ನು ಮಾಡುವಂಥದ್ದು. ಈ ಥರ ಒಂದರ ಒಂದು ಸ್ಪಷ್ಟತೆಯನ್ನು, ಕ್ಲಾರಿಟಿಯನ್ನು ಕೊಟ್ಟು ನಮ್ಮೆಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತ ಭಾವಿಸ್ತಿದ್ದೇವೆ. ಇಲ್ಲದಿದ್ದ ಪಕ್ಷದಲ್ಲಿ ಹೋರಾಟ ಇವತ್ತು ಇರುವಂಥದ್ದು ನಾಳೆ ಮುಂದುವರಿತದೆ, ನಾಡಿದ್ದು ಮುಂದುವರಿಯುತ್ತೆ. ಬುಧವಾರದವರೆಗೆ ಇಲ್ಲಿ 3 ದಿನ ಬೆಂಗಳೂರು ಇರ್ತವೆ. ಈ 3 ದಿನಗಳ ಕಾಲ ನಮ್ಗೆ ಸ್ಪಂದಿಸ್ತಿಲ್ಲ ಅಂತಂದರೆ ಗುರುವಾರದಿಂದ
ಜಿಲ್ಲಾ ಹಂತದಲ್ಲಿ ಶಾಲಾ ಹಂತದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಭಾಗವಾಗಿ ಮೊದಲ ದಿನ ಗುರುವಾರ 21ನೇ ತಾರೀಕು ನಾವು ಶಾಲೆಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಹಾಜರಾಗ್ತೇವೆ. 2ನೇ ದಿನ 30ನೇ ತಾರೀಕು ಶಾಲೆಗೆ ಹಾಜರಾಗ್ತೀವಿ, ಕರ್ತವ್ಯ ನಿರ್ವಹಿಸಿದ ಮೌನ ಕ್ರಾಂತಿಯನ್ನು ಅಸಹಕಾರವನ್ನು ನಾವು ತೋರಿಸ್ತೇವೆ. 30ನೇ ತಾರೀಕು ಇಡೀ ಜಿಲ್ಲೆಯಾದ್ಯಂತ ಒಂದು ಕೇಂದ್ರ ಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾವು ಮನವಿಯನ್ನು ಕೊಡ್ತೇವೆ. ಆಗದಿದ್ದ ಪಕ್ಷದಲ್ಲಿ ಬರುವ 2ನೇ ತಾರೀಕು ಮುಂದಿನ ಸೋಮವಾರ ನಾವು ರಾಜ್ಯದಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಶಾಲಾ ಮುಂಭಾಗದಲ್ಲಿ ಉಗ್ರವಾದಂತಹ ಶಾಂತಿಯುತ ಸತ್ಯಾಗ್ರಹವನ್ನು ನಾವು ಮಾಡಿದ್ದೇವೆ. ಅಲ್ಲಿವರೆಗೆ ಅವಕಾಶ ಮಾಡಿಕೊಡಲ್ಲ, ಸರ್ಕಾರದ ಪರವಾಗಿ ಇರುತ್ತೆ ಅನ್ನೋ ಒಂದು ನಿರೀಕ್ಷೆ ನಾವು ಕಾಯ್ತಾ ಇರ್ತೀವಿ. ಧನ್ಯವಾದ.